ಈ ಪಂಚಮಾಂಬವು ಎಲ್ಲೋದ್ರನ್ನ ನೋಡಿ ಕಾಣವಲ್ರಿ. ಇಷ್ಟೊತ್ತಾತು ಲಘು ಲಘುನ ರೆಡಿ ಆಗಂತಂದಿದೆ, ಇನ್ನ ರೆಡಿ ಆಗವನೇ ಏನಿಲ್ಲ. ಏ ಪಂಚವ ಪಂಚವ ಬಾಯಿಲಿ ಲಘುನ. ಏನ್ ಲಕ್ಷ್ಮೋಕ ಕರೆದಲ್ಲ? ಏನ ಪಂಚವ ನೀನ ರೆಡಿನ ಆಗಿಲ್ಲಲ್ಲ? ಹೊತ್ತಾತ ಇನ್ನೇನವರು ಬುತ್ತಿ ತರ ಹೊತ್ತಾತ, ಆಗಲೇ ದಾರ್ಯಾಗದಾರಂತ. ಇನ್ನೇನು ಬರ್ತಾರವ್ರು, ನೀ ನೋಡಿದ್ರಿನ ರೆಡಿನ ಆಗಿಲ್ಲ, ಹಂಗ ನಿಂತಿಯಲ್ಲ. ಮನೆಗೆ ಮಂದಿ ಬರಾಕುಂತಾರ, ಲಘು ಲಘುನ ರೆಡಿಯಾಗಿ ಇಲ್ಲಿ ಬಾಕಲ್ದಾಗ ನಿಂತ್ರ ಬಂದರಿಗೆಲ್ಲ ಒಳಗಡೆ ಕಳ್ಸಾಕ್ ಬರ್ತೈತಿ. ನೀ ನೋಡಿದ್ರಿನ ರೆಡಿನ ಆಗಿಲ್ಲಲ್ಲ? ಲಕ್ಷ್ಮಕ್ಕ ಜಾಗ ಎಲ್ಲ ಆಗೈತೆ ನಂದು. ಸೀರೆ ಉಟ್ಕೊಂಡು ರೆಡಿ ಆಗೋದು ಆಟ. ನೇತ್ರವ ರೆಡಿ ಆದ್ಲ, ಮತ್ತಕ್ಕಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ. ಮತ್ತದು ರೆಡಿ ಕುಂತಿತ್ತಲ್ಲ, ಒಬ್ಬಕ್ಕಿಗೆ ಸೀರೆ ಉಟ್ಕೊಳಕ್ಕೆ ಗಾವ್ ಆಗಲ್ಲ ಅಂತಂದು ನಾ ರೆಡಿ ಮಾಡಿದೆ. ಆತೀಗ ಅಂಬವನು ಸೀರೆ ಉಟ್ಕೊಂಡು ಆಗಲ್ಲ ರೆಡಿ ಆಗಾಳ. ನಾನು ಒಬ್ಬಕ್ಕೆ ಉಳಿದಿರೋದು, ಹೋಗಿ ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದ್ಬಿಡ್ತೀನಿ. ನಿನ್ನ ಲಘು ಲಘುನ ರೆಡಿಯಾಗಿ ಹೋಗು, ಮಂದಿ ಬರೋ ಹೊತ್ತಾತ. ಇನ್ನು ನೀವು ಇಷ್ಟು ಹೊತ್ತು ಮಾಡಿದೆ ಅಂದ್ರೆ ಹೆಂಗೆ? ಮನೆಗೆಲ್ಲರೂ ರೆಡಿ ಆಗರಿಲ್ಲ, ಅವ್ರ ಅತ್ಯಾರ ಮತ್ತು ಪಲ್ಲವಿ ಅವರೆಲ್ಲ ರೆಡಿ ಆಗರಿಲ್ಲ ಆಗಲೇ. ಅವ್ರಿಗೆ ಏನು ಮಾಡೋಕೆ ಕೆಲಸ ಐತಿ ಬೇಕಾ? ಮುಂಜಾನೆನ ರೆಡಿಯಾಗಿ ನಿಂತಾವಾಗಲೇ ಅವ್ರದ್ದೆಲ್ಲ ಬಿಡು. ಆತು, ನಾನೊಬ್ಬಕ್ಕೆ ರೆಡಿ ಆದ್ರೆ ಆತು. ಲಕ್ಷ್ಮಕ್ಕ ಯಾರ್ದ ಕಾರ್ ಬಂದಂಗೆ ಆತಲ್ಲ? ಯಾರ್ದದ ಕಾರ್? ಅಯ್ಯ ಲಕ್ಷ್ಮಕ್ಕ ಇವ್ರ ಸಾಗರಪ್ಪ ಅವ್ರು ಬಂದಂಗೆ ಆದ್ರೆ. ನಡಿ ನಡಿ ಮುಂದಕ್ಕೆ ಹೋಗೋಣ. ನಮಸ್ಕಾರ, ಬರ್ರಿ ಬರ್ರಿ. ಇಲ್ಲೇ ಗಾಡಿ ಅಲ್ಲೇ ನಿಂದಿಸ್ಬಿಡ್ರಿ. ಬರ್ರಿ ಇಲ್ಲೇ ಮುಂದ್ಕತ್ತ. ನಮಸ್ಕಾರ ರೀ. ನಮಸ್ತೆ ರೀ. ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಕರ್ದಿದ್ದಕ್ಕೆ ಬಂದ್ರಲ್ಲ, ತುಂಬ ಖುಷಿ ಆತ್ರಿ. ದಾರಿ ಎಲ್ಲ ಗೊತ್ತಾತಲ್ರಿ, ನಮ್ಮ ಮನೆದು ಅಡ್ರೆಸ್ ಎಲ್ಲ? ಹಾಂ ರೀ, ಗೊತ್ತಾಯ್ತು ನೋಡ್ರಿ. ಇದು ಸಾಗರ್ಗ ನೇತ್ರ ಇದು ಲೊಕೇಶನ್ ಶೇರ್ ಮಾಡಿದ್ಲಂತ. ಆಮೇಲೆ ಇಲ್ಲಿ ಊರಲ್ಲಿ ಬಂದಮೇಲೆ ಒಂದಿಬ್ಬರು ಕೇಳಿದ್ವಿ ಅಡ್ರೆಸ್. ನಿಮ್ಮ ಮನೆ ಅಂದ ತಕ್ಷಣ ಹೇಳಿದ್ರೆ ನೋಡ್ರಿ, ಹಂಗೆ ಆರಾಮಾಗಿ ಬಂದ್ವಿ ನೋಡ್ರಿ. ನಮಸ್ಕಾರಪ್ಪ. ನಮಸ್ತೆ ರೀ ಆಂಟಿ. ಇವರು ಮುಂದಿದ್ದಾರಲ್ಲ, ಅವ್ರು ನಮ್ಮ ಮಮ್ಮಿ ರೀ. ಇವ್ರು ನಮ್ಮ ಅಕ್ಕ ಖುಷಿ ಅಕ್ಕ, ಅವಳು ನಮ್ಮ ಅಕ್ಕನ ಮಗಳು ಚಿನ್ನಿ ಅಂತಾರೆ. ಹೌದನ್ರಿ, ಚಲೋ ಆತು ಬಿಡ್ರಿ, ನೀವೆಲ್ಲ ಬಂದಿದ್ದೆ ಚಲೋ ಆತು. ಅಂದಂಗೆ ದೊಡ್ಡ ಸರ್ ಬರಲಿಲ್ಲನ್ರಿ? ಅವರು ಬರಲಿಲ್ಲ ರೀ. ಅವ್ರದ್ದೊಂದು ಸ್ವಲ್ಪ ಆಫೀಸಲ್ಲಿ ಕೆಲಸ ಇತ್ತು. ಒಂದು ಸಾಗರ್ ಇರಬೇಕು, ಇಲ್ಲಾಂದರೆ ನಮ್ಮ ಮನೆಯವ್ರು ಇರಬೇಕು. ಹಾಗಾಗಿ ಸಾಗರನ್ನ ಕರ್ಕೊಂಡು ಬಂದ್ವಿ. ಅವ್ರದ್ದೇನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತಂದ್ರು. ಅದಕ್ಕೋಸ್ಕರ ಮತ್ತೆ ಯಾವಾಗಾದ್ರೂ ಬರ್ತಾರೆ ತಗೋರಿ. ಏ ಪುಟ್ಟಿ, ಆರಾಮಾಗಿದೆಯಾ? ಹಾಂ ಅಜ್ಜಿ, ನಾನು ಆರಾಮಾಗಿದ್ದೀನಿ. ನೀವೆಲ್ಲರೂ ಆರಾಮಿದ್ದೀರಾ? ನಾವು ಎಲ್ಲರೂ ಆರಾಮದೀವಿ ನೋಡಿರಿ. ಅಂದಂಗೆ ಖುಷಿ ಮೇಡಮ್ ಅವರು ಭಾಳ ಚಂದ ಕಾಣಕೊಂತಾರೆ ನೋಡ್ರಿ ಸೀರ್ಯಾಗ. ಒಳ್ಳೆ ದೇವತೆ ಕಂಡಂಗೆ ಕಾಣಕೊಂತಾರೆ ನೋಡ್ರಿ. ಮೊದಲು ಮನೆಗೆ ಹೋದ ತಕ್ಷಣ ಇವತ್ತು ದೃಷ್ಟಿ ತೆಗೆಸ್ಕೋರಿ, ನಮ್ದ ಕಣ್ಣು ಹತ್ತಂಗಾಗಿರ್ ನೋಡ್ರಿ. ಥ್ಯಾಂಕ್ಸ್ ರೀ. ಅಂದಂಗೆ ನೇತ್ರ ಕಾಣಿಸ್ತಾ ಇಲ್ಲಲ್ಲ, ಎಲ್ಲಿ ಬ್ಯುಸಿ ಇದ್ದಾಳ? ನಮ್ಮ ದೇವತೆನೇ ನೋಡಕ್ಕೆ ಬಂದರೆ ನಮ್ಮ ದೇವತೆನೇ ಕಾಣಿಸ್ತಾ ಇಲ್ಲ. ಒಳಗಡೆ ಅದಾಳ್ರಿ. ಅದು ಇಷ್ಟೋ ತನಕ ಈಕೆ ನಮ್ಮ ಸರಸ್ವತಿಗೆ ಎಲ್ಲ ಆಕಿನ ರೆಡಿ ಮಾಡಿದ್ಲ ರೀ. ಈಗ ಆಕೆ ರೆಡಿ ಆಗಾಕುಂತಾಳ್ರಿ. ಬರ್ರಿ ಒಳಗಡೆ ಹೋಗೋಣ, ಅಲ್ಲೇ ಬರ್ತಾಳೆ. ಓ ಹೌದಾ ರೀ, ಚಲೋ ಆಯ್ತು ಬಿಡ್ರಿ. ಅಂದಂಗೆ ಮನೆ ಚೆನ್ನಾಗಿದೆ ಬಿಡ್ರಿ, ಹಂಚಿನ ಮನೆ ಎಲ್ಲ. ತುಂಬ ಚೆನ್ನಾಗಿದೆ ನಿಮ್ಮ ಮನೆ ಅಂತೂ. ಅಯ್ಯೋ ಮೇಡಮರ, ನಿಮ್ಮಷ್ಟು ದೊಡ್ಡ ಮನೆ ಅಲ್ರಿ ನಮ್ದು, ಸಣ್ಣದೈತ್ರಿ ಮನೆ ಹಂಚಿಂದು. ಅಯ್ಯೋ ಮನೆ ಸಣ್ಣದಿದ್ರಿ ಏನಾದ್ರಿ, ನಿಮ್ಮ ಮನಸ್ಸೆಲ್ಲ ಎಷ್ಟು ದೊಡ್ಡದೈತಿ, ಎಷ್ಟು ಚೆನ್ನಾಗಿ ಹಚ್ಕೋತೀರಿ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಅಷ್ಟೇ ಸಾಕು ನೋಡ್ರಿ. ನಂಗಂತೂ ಈ ಥರ ಮನೆ ಹಳ್ಳಿ ವಾತಾವರಣ ಇಲ್ಲ ಅಂದ್ರೆ ಭಾಳ ಇಷ್ಟ ನೋಡ್ರಿ. ನೀವು ಅವಾಗವಾಗ ಬರೋದು ಹೋಗೋದು ಮಾಡ್ತೀರಿ, ನಿಮ್ಗೆ ಹಳ್ಳಿ ಇಷ್ಟ ಅಂದ್ರೆ. ಆಯ್ತು ರೀ, ಬರ್ತೀವಂತವ್ರಿ. ನೀವು ಒಂದ್ಸಲ ಮನೆಗೆ ಎಲ್ಲರೂ ಬರ್ರಿ. ಮೊನ್ನೆ ಇವರು ಮತ್ತು ನೇತ್ರ ಇಬ್ಬರೇ ಬಂದಿದ್ರು, ಇರ್ರಿ ಅಂದರೂ ಇರಲಿಲ್ಲ, ಹಾಗೆ ಬಂದುಬಿಟ್ರು ವಾಪಸ್. ನೀವು ನಿಮ್ಮ ಮನೆಯವ್ರು ಎಲ್ಲರೂ ಸೇರಿ ಬರ್ರಿ ನಮ್ಮ ಮನೆಗೆ ಒಂದ್ಸಲ. ಈ ಹೆಣ್ಮಕ್ಳದೆಲ್ಲ ಮಾತಾಡೋದು ಯಾವಾಗ ಮುಗಿಯುತ್ತೋ, ನಮ್ಮ ದೇವತೆನ ನಾವು ಯಾವಾಗ ನೋಡ್ತೀವೋ ಏನೋ. ಇನ್ನೂ ಲಕ್ಷ್ಮಕ್ಕ ಇಲ್ಲೇ ನಿಂದಿಸ್ಕೊಂಡು ಮಾತಾಡ್ಸಕೊಂತಿಲ್ಲ, ನಡಿ ಒಳಗಡೆ ಕರ್ಕೊಂಡು ಹೋಗೋಣ. ಅಯ್ಯೋ ನಾನು ನೋಡ್ರಿ ಇಲ್ಲೇ ಮಾತಾಡ್ಸ್ಕೊಂತ ನಿಂತೀನಿ ನಿಮ್ಮನ್ನು. ನಡ್ರಿ ಒಳಗಡೆ ನಡ್ರಿ. ಅಜ್ಜಿ, ನಾನು ನೇತ್ರ ಅಕ್ಕ ನೋಡಬೇಕು. ನೇತ್ರ ಅಕ್ಕ ಎಲ್ಲಿದ್ದಾಳೆ? ಅಯ್ಯೋ ಒಳಗಡೆ ಅದಾಳೆ, ನಡಿಯವ್ವ, ಕರಿತೀನಿ. ಅಲ್ಲೇ ಕೂತ್ಕೊಂಡು ನಡ್ರಿ. ಬರ್ರಿ ಬರ್ರಿ ಅಕ್ಕರ ಒಳಗಡೆ. ಎಲ್ಲಿದ್ದಾಳಪ್ಪ ಇವಳು? ಕಾಣಿಸ್ತಾನೆ ಇಲ್ಲಲ್ಲ, ಬಂದು ಎಷ್ಟೊತ್ತಾದ್ರೂ. ಪಂಚವ, ಹೋಗಿ ನೇತ್ರವನ್ನು ಕರ್ಕೊಂಬ ಹೋಗು. ಹಂಗ ನೀನು ರೆಡಿಯಾಗಿನ ಬಂದ್ಬಿಡ ಅಲ್ಲಿಗೆ, ಏನ? ಸರಿ ತಗೋಕ್ಕ, ಇವ್ರಿಗೆ ಏನಾರ ಕುಡಿಯಾಕೆ ಕೊಟ್ಟು ನಾ ಆಮೇಲೆ ರೆಡಿ ಹಾಕಿನಂತಗೋ. ಈಗ ಮೊದಲು ಹೋಗಿ ನೇತ್ರವನ್ನು ಕಳಿಸ್ತೀನಂತ. ಸರಿ, ನಡಿ ನಡಿ ಲಘುನ. ಮನೆ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀರಾ ಆಂಟಿ, ನಂಗಂತೂ ಭಾಳ ಇಷ್ಟ ಆಯಿತು. ಇವು ಹೂವು ನಮ್ದು ಹೊಲ್ದನ್ನ ರೀ, ನಾವೇ ಹರ್ಕೊಂಬಂದಿದ್ವಿ. ಇದನ್ನು ನಮ್ಮ ನೇತ್ರ ಒದಾಳಲ್ರಿ, ನಮ್ಮ ನೇತ್ರವ ಮತ್ತು ನಮ್ಮ ಮನ್ಯಾಗ ಹುಡುಗರು ಅವರೆಲ್ಲ ಸೇರಿ ರೆಡಿ ಮಾಡಿದ್ರಿ. ನೇತ್ರ ಎಲ್ಲ ಥರ ಕೆಲಸ ಮಾಡ್ತಾಳೆ ಬಿಡ್ರಿ. ಈ ಥರ ಕೆಲಸ ಮಾಡಲ್ಲ ಅನ್ನೋ ಹಾಗಿಲ್ಲ. ಅಲ್ಲೂ ನಮ್ಮ ಮನೆಯಲ್ಲೂ ಫಂಕ್ಷನ್ ಇದ್ದಾಗ ಎಲ್ಲ ಓಡಾಡಿ ಕೆಲಸ ಮಾಡ್ತಿದ್ಲು. ಇಲ್ಲೂ ಮನೆಯಲ್ಲೂ ಹಾಗೆ ಅಲ್ವಾ? ಹ್ಞೂ ರೀ, ಆಕಿ ಈ ಥರ ಫಂಕ್ಷನ್ ಎಲ್ಲ ಇದ್ರೆ ನಮ್ಮ ಮನ್ಯಾಗ ಆಕಿನ ಮುಂದೆ ನಿಂತು ಎಲ್ಲ ರೆಡಿ ಮಾಡೋದು ಎಲ್ಲ ಮಾಡ್ತಾರೆ. ಅಂದಂಗೆ ಇದು ನಮ್ದು ಈಕೆ ತಂಗಿದು ಸರಸ್ವತಿದು ಸೀಮಂತ ಏನೈತಲ್ರಿ, ಎಲ್ಲ ಜವಾಬ್ದಾರಿನೂ ನಮ್ಮ ನೇತ್ರವನ್ನ ತೊಗೊಂಡಾಳ ನೋಡ್ರಿ ಮಾಡಕ್ಕೆ. ಭಾಳ ಜವಾಬ್ದಾರಿ ಐತಿ ಬಿಡ್ರಿ ನೇತ್ರಾಗ. ಚಲೋ ಸಂಸ್ಕಾರ ಕೊಟ್ಟಿರಿ, ಆಗ ಚಲೋನ ತಂಗೆ ಬೆಳೆಸಿರಿ ನೋಡ್ರಿ ನಿಮ್ಮ ಮಗಳನ್ನ. ಚಲೋ ಆತು ಬಿಡ್ರಿ, ನೀವು ಇಷ್ಟು ಹೊಗಳ್ತೀರಲ್ಲ ನಮ್ಗೆ ಅಷ್ಟ ಸಾಕು ನೋಡ್ರಿ. ಅಜ್ಜಿ, ನಾನು ನೇತ್ರ ಅಕ್ಕ ನೋಡಬೇಕು. ಬರ್ರಿ ಈ ಕಡೆ ಒಳಗಡೆ ಬರ್ರಿ. ಇಲ್ಲೇ ಒಳಗಡೆ ಬಂಕ್ದಾಗ ಬರ್ತಾಳಂತ ಆಕಿನ. ಈಗ ರೆಡಿ ಆದ್ಲಿರಿ ಆಕಿನ. ಮುಂಜಾನಿಂದ ಆಗಿದ್ದು ಕೈ ಪುರ್ಸತ್ತಿಲ್ರಿ, ಎಲ್ಲ ಕೆಲಸ ಮಾಡೋದು. ಅದು ಏನು ಸೀಮಂತಕ್ಕೆ ಎಲ್ಲ ಕುಂದಿಸೋ ಕಡೆ ಎಲ್ಲ ಅಲಂಕಾರ ಮಾಡಿದ್ಲು. ಮತ್ತು ನಮ್ಮ ಸರಸ್ವತಿನ ರೆಡಿ ಮಾಡಿದ್ಲಲ್ಲ, ಹಂಗಾಗಿ ಆಕೆ ಒಂದು ಸ್ವಲ್ಪ ರೆಡಿ ಆಗೋ ತಡ ಆತ್ರಿ. ಬರ್ರಿ ಅಲ್ಲಿ ಒಳಗಡೆ ಬರ್ರಿ, ಬರ್ತಾಳಂತ. ಮತ್ತು ಮನ್ಯಾಗ ಕಾರ್ಯ ಇದ್ದಾಗ ಹಂಗಾರಿ ಕೈ ಪುರ್ಸತ್ತನ ಇರಂಗಿಲ್ರಿ.
ಹ್ಞೂ ಬರ್ರಿ, ಈ ಕಡೆನ ಒಳಗಡೆ ಬಂಕ್ ಐತಿ, ಅಲ್ಲಿ ಕುತ್ಕೋನಂತ್ರಿ ಅಂತ ಬರ್ರಿ. ಏನವ ನೇತ್ರವ ಇಷ್ಟೊತ್ತನ ಅವ್ರು ಬಂದು ಎಷ್ಟೊತ್ತಾತ ನಿನ್ನನ್ನು ಕೇಳಾಕೊಂತಾರ, ನೀನು ನೋಡಿದ್ರೆ ಒಳಗಡೆ ಹೋಗ್ಬಿಟ್ಟಿದ್ದೆಲ್ಲ. ಅಯ್ಯೋ ಸಾರಿ ಬೇಯವ್ವ, ಅದು ಸರಸ್ವತಿ ಚಿಕ್ಕಿನ ರೆಡಿ ಮಾಡಕ್ಕೆ ಕುಂತಿದ್ದಲ್ಲ, ಹಾಗಾಗಿ ನಾ ರೆಡಿ ಆಗೋದು ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತೀವಿ. ಮೇಡಮ್ನಾರ ಬರ್ರಿ, ಸಾರಿ ರೀ, ಅದು ಒಂದು ಸ್ವಲ್ಪ ಕೆಲಸ ಇತ್ತಲ್ಲ ಹಾಗಾಗಿ ಬ್ಯುಸಿ ಆಗಿಬಿಟ್ಟಿದ್ದೆ, ಏನೂ ಅನ್ಕೋಬೇಡ್ರಿ. ಅಯ್ಯೋ ಇಲ್ಲಿ ಬಿಡು ನೇತ್ರ, ಆದರೂ ಈ ಸ್ಯಾರಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡು. ಹಾಂ ನೇತ್ರ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಈ ಸ್ಯಾರಿನಲ್ಲಿ, ಒಳ್ಳೆ ಗೊಂಬೆ ಥರ ಕಾಣಿಸ್ತಾ ಇದೆಯಾ ನೋಡು. ಥ್ಯಾಂಕ್ಸ್ ರೀ ಮೇಡಮರ. ನೇತ್ರ ಅಕ್ಕ, ಈ ಸ್ಯಾರಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು. ಥ್ಯಾಂಕ್ಸ್ ಚಿನ್ನಿ, ನೀನು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡು. ಅಂದಾಗ ಕುತ್ಕೋ ಬರ್ರಿ, ಜ್ಯೂಸರ ಇಲ್ಲ ಕಾಫಿನಾರ ಏನಾರು ತರ್ತೀನಿ, ಕುತ್ಕೋ ಬರ್ರಿ ಇಲ್ಲಿ. ಒಂದು ಸ್ವಲ್ಪ ನಾಷ್ಟ ಹಾಕೊಂಬರ್ತೀನಿ, ತಿಂತೀರಾ ರೀ? ಸ್ವಲ್ಪ ಹಾಕೊಂಬರ್ತೀನಿ ಬೇಕಾದ್ರೆ. ಅಯ್ಯೋ ನಾಷ್ಟ ಇಷ್ಟ ಏನೂ ಬೇಡ್ರಿ, ಮನೆಯಲ್ಲಿ ಟಿಫಿನ್ ಮಾಡ್ಕೊಂಡೇ ಬಂದಿದ್ದೀವಿ. ಈ ಪರವಾಗಿಲ್ಲ, ನಮಗೆ ಟೀ ಕಾಫಿ ಜ್ಯೂಸ್ ಏನೂ ಬೇಡ, ಎಲ್ಲ ಕುಡ್ಕೊಂಡೇ ಬಂದಿದ್ದೀವಿ. ಮತ್ತೇನು ಬೇಡ ಪ್ಲೀಸ್, ನೀವೇನೂ ತೊಂದರೆ ತೊಗೊಳಕ್ಕೆ ಹೋಗಬೇಡಿ. ಹೌದು ಆಂಟಿ, ನಿಮ್ಮ ಮನೆ ತುಂಬ ಚೆನ್ನಾಗಿದೆ, ನನಗೆ ನಿಮ್ಮ ಮನೆ ತೋರಿಸ್ತೀರಾ, ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಅದ್ರಾಗ ಏನಾಯ್ತವ, ಬಾ ಈ ಕಡೆ ಒಳಗಡೆ ಎಲ್ಲ ತೋರಿಸ್ತೀನಿ ಬರ್ರಿ. ಹಂಗಂದ್ರೆ ನಡೀರಿ, ನನಗೂ ನಿಮ್ಮ ಮನೆ ನೋಡ್ಬೇಕಂತ ಅನ್ಸಕೊಂತೈತಿ, ನೋಡ ನಡ್ರಿ. ಸಾಗರ್ ನೀನು ಬರ್ತೀಯಾ ಅಥವಾ ಇಲ್ಲೇ ಇರ್ತೀಯಾ? ಅಕ್ಕ ನೀವೆಲ್ಲರೂ ಹೋಗಿ ನೋಡ್ಕೊಂಬರ್ರಿ, ನಾನು ಇಲ್ಲೇ ಇರ್ತೀನಿ. ಸುಮ್ಮನೆ ನಾನು ಯಾಕೆ ಒಳಗಡೆ ನಿಮ್ಮ ಲೇಡೀಸ್ ಮಧ್ಯೆ? ಸರಿ ಹಾಗಾದ್ರೆ ಇಲ್ಲೇ ನೇತ್ರ ಇರ್ತಾಳೆ ನೋಡು, ಮಾತಾಡ್ಕೊಂತ ನಿಂತ್ಕೊಂಡಿರು, ನಾವು ಒಂದು 5 ನಿಮಿಷದಲ್ಲಿ ನೋಡ್ಕೊಂಬರ್ತೀವಿ ಮನೇನ. ಹಾಂ ಸರಿ ಅಕ್ಕ, ಆರಾಮಾಗಿ ನೋಡ್ಕೊಂಬರ್ರಿ. ಹೇಗೆ ಕಾಣಿಸ್ತಾ ಇದ್ದೀನಿ ಈ ಸ್ಯಾರಿನಲ್ಲಿ? ಒಬ್ಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನಾನಂತೂ ನೋಡಿದ ತಕ್ಷಣವೇ ಶಾಕ್ ಆಗಿಬಿಟ್ಟೆ, ಯಾಕಂದರೆ ನೀನು ಈ ಥರ ರೆಡಿ ಆಗಿರೋದನ್ನು ನಾನು ಇವತ್ತೇ ನೋಡಿಲಾಗಿದ್ದೆ. ನಮ್ಮ ಮನೆ ಫಂಕ್ಷನಲ್ಲಿ ಒಂದಿನ ಸ್ಯಾರಿ ಉಟ್ಕೊಂಡಿದ್ದೆ, ಬಟ್ ಇಷ್ಟು ಚೆನ್ನಾಗಿ ರೆಡಿ ಆಗಿಲ್ಲಾಗಿದ್ದೆ. ಇವತ್ತಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಒಳ್ಳೆ ಮದುಮಗಳ ಥರ ಕಾಣಿಸ್ತಾ ಇದೆಯಾ ನೋಡು. ಥ್ಯಾಂಕ್ ಯು, ನಮ್ಮ ಚಿಕ್ಕಿನೇ ರೆಡಿ ಮಾಡಿದ್ದು. ಓ ಹೌದಾ, ಏನೋ ನೀ ಹ್ಞೂ ಅಂದ್ಬಿಟ್ರೆ ಇವಾಗ ಸೀಮಂತ ಫಂಕ್ಷನಲ್ಲೇ ನಾನು ತಾಳಿ ಕಟ್ಬಿಡ್ತೀನಿ, ಓಕೆನಾ? ರೀ ನಿಮ್ದು ಯಾಕೋ ಅತಿ ಆಯಿತು. ಮತ್ತೆ ಇಷ್ಟು ಚೆನ್ನಾಗಿ ರೆಡಿ ಆಗಿದೆಯಾ, ಒಳ್ಳೆ ಮದುಮಗಳ ಥರ, ಅದಕ್ಕೆ ಕೇಳಿದೆಪ್ಪ. ಹಾಗೇನಿಲ್ಲ, ನನಗೆ ಇಷ್ಟೆಲ್ಲ ರೆಡಿ ಆಗೋದಕ್ಕೆ ಇಷ್ಟನೇ ಆಗಿತ್ತು, ನಮ್ಮ ಚಿಕ್ಕಿನೇ ಫೋರ್ಸ್ ಮಾಡಿ ಮಾಡಿ ಈ ಥರ ರೆಡಿ ಮಾಡಿಸಿದ್ದು. ನೋಡಿದೇನ ಪಲ್ಲವಿ, ಹೆಂಗೆ ರೆಡಿ ಆಗೋಳು ನೋಡಿಕಿ ನೇತ್ರ, ಒಳ್ಳೆ ಮದುಮಗಳ ಥರ. ಹ್ಞೂ ನೋಡ್ಬೇಕು ಹೆಂಗೆ ರೆಡಿ ಆಗೋಳು, ಇವಳಿಗಿಂತ ಚಂದ ನಾ ರೆಡಿ ಆಗ್ಬೇಕಂತಂದ್ರೆ ಇವಳು ನನಗಿಂತ ಚೆನ್ನಾಗಿ ರೆಡಿ ಆಗಿದ್ದಾಳೆ. ಏನವ ನೇತ್ರ, ಯಾರಿವರು? ಅತ್ತೆ, ನಾ ಆಫೀಸಲ್ಲಿ ವರ್ಕ್ ಮಾಡ್ತೀನಲ್ಲ, ನಮ್ಮ ಆಫೀಸಿನ ಬಾಸ್ ಇವರು. ಓ ಹೌದಾ, ಬಾ ಪಲ್ಲವಿ ನಾ ಹೋಗೋಣ ಆ ಕಡೆ. ಹಾಂ ಸರಿ ಅಕ್ಕ. ಸಾಗರ್ ಅವರೇ ಏನೂ ಅನ್ಕೋಬೇಡಿ, ಅವರು ಒಂಥರ ವಿಚಿತ್ರ ಇದ್ದಾರೆ, ಯಾರನ್ನೂ ಮಾತಾಡ್ಸೋದಿಲ್ಲ, ನೀವೇನೂ ತಪ್ಪು ತಿಳ್ಕೊಬೇಡಿ. ಇಲ್ಲಿ ಬಿಡು ನೀತ, ನಂಗೆ ಗೊತ್ತಲ್ಲ, ನೀ ಹೇಳಿದೆಯಾ ತಾನೆ ನಿಮ್ಮ ಮನೇಲಿ ಒಬ್ಬೊಬ್ಬರು ಒಂಥರ ವಿಚಿತ್ರ ಇದ್ದಾರೆ, ನಾ ಎಲ್ಲ ತಲೆ ಕೆಡಿಸ್ಕೊಳಲ್ಲ ಬಿಡು. ಆದರೂ ಸ್ಯಾರಿ ಯಾವಾಗ ತೊಗೊಂಡಿದ್ಯಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಿಡು ಈ ಸ್ಯಾರಿನಲ್ಲಿ. ಹೌದಾ, ಥ್ಯಾಂಕ್ ಯು. ಇದು ನಮ್ಮವ್ವನ ಸ್ಯಾರಿ, ನಮ್ಮವ್ವ ಹಾಕು ಅಂದರೆ ಹಾಕ್ಕೊಂಡೇ ಇಲ್ಲಾಗಿದೆ, ಅದಕ್ಕೆ ನಾನೇ ಬ್ಲೌಸ್ ಹೊಲಿಸ್ಕೊಂಡು ನಾನೇ ಹಾಕ್ಕೊಂಡೆ. ನಿಮ್ಮ ಹೆಣ್ಮಕ್ಳಿಗೆ ತಾಯಂದ್ರೆ ಸೀರೆನ ಹಾಕೊಳ್ಳೋಕಂದ್ರೆ ಭಾಳ ಖುಷಿ ಅಲ್ವಾ? ಹಾಂ ಮತ್ತೆ ಎಷ್ಟು ಖುಷಿ ಗೊತ್ತಾ, ನನಗಿಂತ ಜಾಸ್ತಿ ನಮ್ಮ ಅವ್ವನ ಖುಷಿ ಪಟ್ಟಾಳ ನಾನು ಈ ಸ್ಯಾರಿ ಹಾಕ್ಕೊಂಡಿದ್ದು ನೋಡಿ. ಆದರೂ ಇವತ್ತು ದೃಷ್ಟಿ ತೆಗೆಸ್ಕೊಳೋದನ್ನು ಮಾತ್ರ ಮರಿಬೇಡ, ನಂದೇ ದೃಷ್ಟಿ ಆಗಿದೆ ನಿಂಗೆ ಇವತ್ತು ಸಿಕ್ಕಾಪಟ್ಟೆ. ಏನು ಕಾಡಿಸ್ತಾ ಇದ್ದೀರಾ? ಹಾಗೇನಿಲ್ಲಪ್ಪ, ನಿಜಾನೇ ಹೇಳ್ತಾ ಇರೋದು. ಅಕ್ಕ, ಅಪ್ಪಾಜಿ ಕರೀತಾ ಇದ್ದಾರೆ. ಯಾಕೆ ಕಾವೇರಿ? ಗೊತ್ತಿಲ್ಲಕ್ಕ, ಅಲ್ಲೇನೋ ಊಟದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರಲ್ಲ, ಏನೋ ಬೇಕಂದ್ರೆ ಅಪ್ಪ, ಅದಕ್ಕೆ ನಿನಗೆ ಕರಿ ಅಂದರು, ನಿನಗೆ ಕರಿಯಾಕಂತ ಬಂದೆ. ಇವ್ರು ಯಾರು ನೀತಾ? ನಮ್ಮ ತಂಗಿ ಸರ್, ಮೊನ್ನೆ ತಾನೇ ನೋಡಿದ್ರಲ್ಲ. ಅಯ್ಯೋ ಸರ್, ಆರಾಮಿದ್ದೀರಾ? ಹಾಂ ಕಾವೇರಿ, ನಾನು ಆರಾಮಾಗಿದ್ದೀನಿ. ನೀನೇನು ಇಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ, ಅವತ್ತಿಗೂ ಇವತ್ತಿಗೂ ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆಯಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡಿ ಈ ಡ್ರೆಸ್ನಲ್ಲಿ. ಥ್ಯಾಂಕ್ ಯು ಸರ್, ಇದನ್ನು ನಮ್ಮ ಅಕ್ಕನೇ ತಂದಿದ್ದು ನನಗೋಸ್ಕರ ಅಂತ. ಓ ಹೌದಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಿಡು. ಸರಿ ಕಾವೇರಿ, ನೀವು ಹೋಗಿರೋ, ನಾ ಬರ್ತೀನಂತ ಹೇಳು ಅಪ್ಪಗ. ಸರಿ ಅಕ್ಕ, ಬೇಗ ಬಂದ್ಬಿಡು. ಸರಿ ಸಾಗರ್ ಅವರೇ, ನೀವು ಇಲ್ಲೇ ಕುತ್ಕೊಂಡಿರ್ತೀರಾ ಅಥವಾ ಹೊರಗಡೆ ಬರ್ತೀರಾ? ಅಲ್ಲಿ ನಮ್ಮ ಅಪ್ಪಾಜಿ ಕರೆಯಾಕ ಕುಂತಾರಂತ ಹೋಗಿ ಬರ್ತೀನಿ. ಇಲ್ಲಾಂದ್ರೆ ಅಲ್ಲೇ ಹೊರಗಡೆ ಬರ್ರಿ, ನಮ್ಮ ತಮ್ಮ ಇದ್ದಾನೆ ಕವಿ, ಅವನನ್ನ ನಿಮ್ಮ ಜೊತೆನೇ ಬಿಡ್ತೀನಿ. ಅಂದರೆ ನೀವು ಒಬ್ಬರೇ ಇರೋಕ್ಕಿಂತ ಅವನಿದ್ರೆ ಆರಾಮಾಗಿ ಮಾತಾಡ್ಕೊತಾ ಇರ್ಬೋದು. ಹಾಂ ಆಯಿತು. ಅಮೌಂಟಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಮತ್ತೇನಾದರೂ ತೊಂದರೆ ಇದ್ದರೆ ಹೇಳು ನನ್ನ ಹತ್ರ. ಇಲ್ಲ ಸಾಗರ್ ಅವರೇ, ಆ ಥರ ಏನೂ ಇಲ್ಲ, ನೀವು ಆರಾಮಾಗಿ ನಮ್ಮ ಮನೆ ಬಂದಿದ್ದೀರಲ್ಲ, ಆರಾಮಾಗಿ ಫಂಕ್ಷನ್ನ ಎಂಜಾಯ್ ಮಾಡಿ, ಸರಿನಾ? ಸರಿ ಹೋಗೋಣ ಬರ್ರಿ, ಅಲ್ಲೇ ನಮ್ಮ ಕಾಕ ನಮ್ಮಪ್ಪ ಎಲ್ಲರೂ ಅದರ, ಅವರೆಲ್ಲ ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಸರಿ ನಡಿ.